ಹಾಯ್ ಹಲೋ ನಮಸ್ಕಾರ ಸ್ಟೂಡೆಂಟ್ಸ್. ಎಕ್ಸಾಮ್ ಸೀಕ್ರೆಟ್ ಸರಣಿಯ ಮುಂದಿನ ವಿಡಿಯೋ. ಈಗಾಗಲೇ ನಾವು ಇನ್ಕಮ್ ಟ್ಯಾಕ್ಸು ಮತ್ತು ಆಡಿಟಿಂಗು ಮತ್ತು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು ಈ ಸಬ್ಜೆಕ್ಟ್ಗಳದ್ದು ಏನು ನಾವು ಎಕ್ಸಾಮ್ ಸೀಕ್ರೆಟ್ಸ್ ಕ್ವಶನ್ಸನ್ನು ನಾವು ನೋಡಿದ್ವಿ. ಅದೇ ಸರಣಿಯಲ್ಲಿ ಅದೇ ಸೀರೀಸಲ್ಲಿ ಇವಾಗ ನೆಕ್ಸ್ಟ್ ವಿಡಿಯೋ ಬಂದು ನಿಮಗೆ ಅಡ್ವಾನ್ಸ್ಡ್ ಅಕೌಂಟಿಂಗ್ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಅಡ್ವಾನ್ಸ್ಡ್ ಅಕೌಂಟಿಂಗಲ್ಲಿ ನಾವು ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ. ಸೊ ನೀವು ಬೇಕು ಅಂತ ಅಂದರೆ ಅದನ್ನು ಹಾಗೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಹಂಗೆ ನೋಡ್ಕೊಳ್ಳಿ, ಓಕೆನಾ? ಸೊ ನಾನು ಇದನ್ನು ಹಂಗೆ ತೋರಿಸ್ತಾ ಹೋಗ್ತೀನಿ. ಸೊ ಈಗ ನಿಮಗೆ ಮೊದಲನೇ ಚಾಪ್ಟರು ಬೈಬ್ಯಾಕ್ ಆಫ್ ಶೇರ್ಸ್. ಸೊ ಬೈಬ್ಯಾಕ್ ಆಫ್ ಶೇರ್ಸಲ್ಲಿ ನಿಮಗೆ ಮಾರ್ಕ್ಸ್ ಬಂದು ಫಸ್ಟು ಮಾರ್ಕ್ಸನ್ನು ನೋಡೋದಾದರೆ ನಿಮಗೆ 2 ಮಾರ್ಕ್ಸಿಂದ 2 ಕ್ವಶನ್ ಬರುತ್ತೆ, 5 ಮಾರ್ಕ್ಸಿಂದ 1 ಕ್ವಶನ್ ಬರುತ್ತೆ. ಸೊ ಯಾವ್ದು ಬರ್ಬೋದು ಅಂತ ಅಂದರೆ ನಿಮಗೆ ಮೀನಿಂಗ್, objectives and benefits of buyback of shares, provisions regarding to buyback of shares under Companies Act 2013 ಅಥವಾ ಸೆಬಿ ರೆಗ್ಯುಲೇಷನ್ಸ್ ರಿಗಾರ್ಡಿಂಗ್ ಬೈಬ್ಯಾಕ್ ಆಫ್ ಶೇರ್ಸ್, ಅದನ್ನು ಅವರು 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಮತ್ತು ಈ ಅನಾಲಿಸಿಸ್ ಕೊನೆಯಲ್ಲಿ ನಾನು ನಿಮಗೆ ಬ್ಲೂ ಪ್ರಿಂಟ್ ಕೂಡ ಕೊಡ್ತೀನಿ. ಸೊ ಅದಕ್ಕೆ ಕೊನೆವರೆಗೂ ಕೂಡ ವಿಡಿಯೋನ ನೋಡಿ, ಓಕೆನಾ? ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀರಾ, ಕ್ಲೀನಾಗಿ ವಿಡಿಯೋ ನೋಡಿ. ಸೊ ನಿಮಗೆ ಓವರ್ ಆಲ್ ಪಿಕ್ಚರ್ ಗೊತ್ತಾಗುತ್ತೆ. ಬ್ಲೂ ಪ್ರಿಂಟನ್ನು ಕೂಡ ನಾನು ಹೇಳ್ತೀನಿ ಕೊನೆಗೆ, ಓಕೆನಾ? ಸೊ ಇದು ಫಸ್ಟ್ ಚಾಪ್ಟರು, ಓಕೆನಾ? ಸೊ ಮೀನಿಂಗು, ಆಬ್ಜೆಕ್ಟಿವ್ಸು. ಸೊ ಈ ಫಸ್ಟ್ ಪೋರ್ಷನಲ್ಲಿ ಏನಿದೆ ಇದರಿಂದ 2 ಮಾರ್ಕ್ಸ್ ಕ್ವಶನ್ನು, ಮತ್ತು 5 ಮಾರ್ಕ್ಸ್ಗೆ ಸಿಂಪಲ್ ಜರ್ನಲ್ ಎಂಟ್ರೀಸು ಎಕ್ಸ್ಕ್ಲೂಡಿಂಗ್ ಬೋನಸ್ ಶೇರ್ಸು. ಬೋನಸ್ ಶೇರ್ಸನ್ನು ಬಿಟ್ಟು ಸಿಂಪಲ್ ಜರ್ನಲ್ ಎಂಟ್ರೀಸ್ ಬರುತ್ತಲ್ಲ ಈ ಚಾಪ್ಟ್ರಲ್ಲಿ, ಅದು ನಿಮಗೆ ಫಸ್ಟ್ ಚಾಪ್ಟರಿಂದ ಬರುತ್ತೆ, ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಚಾಪ್ಟರಿಂದ ಇನ್ವೆಸ್ಟ್ಮೆಂಟ್ ಅಕೌಂಟ್ಸ್. ಸೊ ಇನ್ವೆಸ್ಟ್ಮೆಂಟ್ ಅಕೌಂಟ್ಸಿಂದ ನಿಮಗೆ 2 ಮಾರ್ಕ್ಸಿಂದ 1 ಕ್ವಶನ್ನು, 5 ಮಾರ್ಕ್ಸಿಂದ 1 ಕ್ವಶನ್ನು, 12 ಮಾರ್ಕ್ಸಿಂದ 1 ಕ್ವಶನ್ನು ಬರುತ್ತೆ. ಸೊ ಇದರಲ್ಲಿ ಯಾವುದರಲ್ಲಿ ಬರ್ಬೋದು 2 ಮಾರ್ಕ್ಸ್ ಅಂತ ಅಂದರೆ ಮೀನಿಂಗು, ಕ್ಲಾಸಿಫಿಕೇಷನ್ನು, ವ್ಯಾಲ್ಯೂಯೇಷನ್ನು, ಓಕೆ? ಸೊ ಕಾಸ್ಟ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಫಾರ್ ರೀಕ್ಲಾಸಿಫಿಕೇಶನ್, ಡಿಸ್ಪೋಸಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಥಿಯರಿ. ಸೊ ಇದಿಷ್ಟರಲ್ಲಿ ಯಾವುದಾದ್ರೂ 2 ಮಾರ್ಕ್ಸ್ಗೆ 1 ಕ್ವಶನ್ನ ಕೇಳಬಹುದು. ಮತ್ತು ಪ್ರಾಬ್ಲಮ್ಸಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ಗೆ ನಿಮಗೆ CIP ಆರ್ EIP ಪ್ರಾಬ್ಲಮ್ಸನ್ನು, ಸಿಂಪಲ್ ಪ್ರಾಬ್ಲಮ್ಸನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಮಲ್ಟಿಪಲ್ ಪರ್ಚೇಸಸ್ ಆ್ಯಂಡ್ ಸೇಲ್ಸ್ ವಿತ್ CIP ಆರ್ EIP ಪ್ರಾಬ್ಲಮ್ಸ್ ವಿತ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಇಫ್ ನಾಟ್ ಗಿವನ್ ಫಾರ್ ಸೆಕ್ಷನ್ ಡಿ. ಸೆಕ್ಷನ್ ಡಿಗೆ ಇನ್ವೆಸ್ಟ್ಮೆಂಟ್ ಅಕೌಂಟ್ ಕೊಟ್ಟಿಲ್ಲ ಅಂತ ಅಂದರೆ ಅದನ್ನು ಇನ್ಕ್ಲೂಡ್ ಮಾಡಿ ಇಲ್ಲಿನೇ ಕೊಡ್ತಾನೆ. ಅಕಸ್ಮಾತ್ ಇನ್ವೆಸ್ಟ್ಮೆಂಟ್ ಅಕೌಂಟು ಅಲ್ಲಿ ಸೆಕ್ಷನ್ ಡಿಗೆ ಕೊಟ್ಟ ಅಂತ ಅಂದರೆ ಇಲ್ಲಿ ಅದನ್ನು ರಿಮೂವ್ ಮಾಡ್ತಾನೆ. ರೀಕ್ಲಾಸಿಫಿಕೇಶನ್ ಆಫ್ ಇನ್ವೆಸ್ಟ್ಮೆಂಟ್ ಟು ಬಿ ಎಕ್ಸ್ಕ್ಲೂಡೆಡ್. ಸೊ ಇದ್ರ ಬಗ್ಗೆ ರಿಲೇಟೆಡ್ ಆಗಿ 12 ಮಾರ್ಕ್ಸಿಂದ 1 ಕ್ವಶನ್ನು, ಇದರ ರಿಲೇಟೆಡ್ ಆಗಿ 5 ಮಾರ್ಕ್ಸಿಂದ 1 ಕ್ವಶನ್ನು, ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಕಾನ್ಸ್ಟಿಟ್ಯೂಟ್ ಫಾರ್ 2 ಮಾರ್ಕ್ಸ್ ಕ್ವಶನ್ಸ್, ಓಕೆನಾ? ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಬೇಕಂದ್ರೆ. ಇದಾದಮೇಲೆ ಥರ್ಡ್ ಚಾಪ್ಟರು. ಸೊ ಥರ್ಡ್ ಚಾಪ್ಟರಲ್ಲಿ ನೀವು ನೋಡ್ಬೋದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನೀಸು. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಬ್ಯಾಂಕಿಂಗ್ ಕಂಪನೀಸಲ್ಲಿ ಸೇಮ್ ನಿಮ್ಮ ಸೆಕೆಂಡ್ ಚಾಪ್ಟರ್ದು ಏನಿತ್ತು ಅದೇ ಥರನೇ ನಿಮಗೆ ಇದರಲ್ಲೂ ಕೂಡ ವೆಯ್ಟೇಜ್ ಇದೆ, ಮಾರ್ಕ್ಸ್ ವೆಯ್ಟೇಜು. ಏನು ಅಂದರೆ ಒಂದು 2 ಮಾರ್ಕ್ಸು, ಒಂದು 5 ಮಾರ್ಕ್ಸು ಮತ್ತು ಒಂದು 12 ಮಾರ್ಕ್ಸ್ ಕ್ವಶನ್ಸು. ಸೊ ಇಲ್ಲಿ ಏನು ಇಂಟ್ರೊಡಕ್ಷನ್ನು, ಫಂಕ್ಷನ್ಸ್ ಆಫ್ ಬ್ಯಾಂಕಿಂಗು, ನಿಮಗೆ ಲಾ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗಲ್ಲಿ ಓದಿರೋ ಸ್ವಲ್ಪ ನೆನಪಿತ್ತು ಅಂತಂದರೆ ಸ್ವಲ್ಪ ಅದೇ ಥರನೇ ಬರುತ್ತೆ. ಥಿಯರಿ ಪಾರ್ಟ್ ಬಂದಾಗ ಪ್ರಾಕ್ಟಿಕಲ್ಸ್ ಚೇಂಜ್ ಆಗುತ್ತೆ, ಓಕೆನಾ? ಸೊ ಮಿನಿಮಮ್ ಕ್ಯಾಪಿಟಲ್ ರಿಸರ್ವು, ಸ್ಟ್ಯಾಚ್ಯುಟರಿ ರಿಸರ್ವ್, ಕ್ಯಾಶ್ ರಿಸರ್ವ್, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಸೊ ಇದ್ರ ಬಗ್ಗೆ ಏನಾರ ಮೀನಿಂಗ್ ಕೇಳ್ಬೋದು. ಸೊ ಮೀನಿಂಗ್ ಕೇಳಿದಾಗ ಅದು 2 ಮಾರ್ಕ್ಸ್ಗೆ ಆಗಿರುತ್ತೆ, ಓಕೆನಾ? ಥಿಯರಿ ಓನ್ಲಿ. ಅದಾದಮೇಲೆ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಪ್ರಾಬ್ಲಮ್ if problems given to section D and any theory questions related to financial statements of banking can be asked for 5 marks, ಓಕೆನಾ? ಸೊ ಇದನ್ನೊಂಚೂರು ನೋಡ್ಕೊಳ್ಳಿ. ಸೊ ಬಿಲ್ಸ್ ಡಿಸ್ಕೌಂಟೆಡ್ ಪ್ರಾಬ್ಲಮ್ಸ್ ಐದರ್ ಅವರು 5 ಮಾರ್ಕ್ಸ್ಗೆ ಬೇಕಾದರೂ ಕೇಳಬಹುದು ಅಥವಾ ಸೆಕ್ಷನ್ ಡಿಗೆ ಬೇಕಾದರೂ ಕೂಡ ಕೇಳಬಹುದು, ಓಕೆ? ಸೊ ಅದನ್ನು ಒಂಚೂರು ಕ್ಲೀನಾಗಿ ನೋಡ್ಕೊಳ್ಳಿ, ಓಕೆ? ಪ್ರಾಬ್ಲಮ್ ಒಂದೇ ಇರುತ್ತೆ, ಬಟ್ ಅದನ್ನು ಕೇಳೋ ಸೆಕ್ಷನ್ಸ್ ಬೇರೆ ಮಾಡ್ತಾರೆ ಅಷ್ಟೇ, ಓಕೆನಾ? ಅದಾದಮೇಲೆ
ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಅಂದರೆ ನಿಮಗೆ ಪ್ರಾಬ್ಲಮ್ಸ್ ಆನ್ ದ ಪ್ರಿಪ್ರೇಷನ್ ಆಫ್ ಬ್ಯಾಂಕ್ ಫೈನಲ್ ಅಕೌಂಟ್ಸ್ ಪ್ರಿಪ್ರೇಷನ್ ಮೇಲೆ 12 ಮಾರ್ಕ್ಸ್ದು ಪ್ರಾಬ್ಲಮ್ಸು ಬರುವಂಥ ಚಾನ್ಸಸ್ ಏನಿಲ್ಲ, ಬಂದೇ ಬರುತ್ತೆ, ಇದೇ ಪ್ರಾಬ್ಲಮ್ಸೇ ಬರೋದು. ಸೊ ಇದರಲ್ಲಿ ಏನು ಸೆಕೆಂಡ್ ಚಾಪ್ಟರ್ಲಿ ಮಲ್ಟಿಪಲ್ ಪರ್ಚೇಸಸ್ ಆ್ಯಂಡ್ ಸೇಲ್ಸ್ ಇದೆ, ಮತ್ತು ಇದರಲ್ಲಿ ಪ್ರಾಬ್ಲಮ್ಸ್ ಆನ್ ದ ಪ್ರಿಪ್ರೇಷನ್ ಆಫ್ ಬ್ಯಾಂಕ್ ಫೈನಾನ್ಷಿಯಲ್ ಅಕೌಂಟ್ಸ್. ಸೊ ಇದರಲ್ಲೇ ಅವನು 12 ಮಾರ್ಕ್ಸನ್ನು ಕೊಡೋದಕ್ಕೆ ಚಾನ್ಸಸ್ ಇರೋದು. ಓಕೆನಾ? ಸೊ ಇದು ರಿಲೇಟೆಡ್ ಟು ಮಾಡ್ಯೂಲ್ 3. ನೆಕ್ಸ್ಟು ಮಾಡ್ಯೂಲ್ 4 ಬಂದು, ಸೊ ಮಾಡ್ಯೂಲ್ 4 ನೋಡಿ, ಇದನ್ನು ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಮಾಡ್ಯೂಲ್ ನಂಬರ್ 4 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್. ಸೊ ಲೈಫ್ ಇನ್ಶೂರೆನ್ಸ್ ಕಂಪ್ನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ನಿಮಗೆ ಚಾಪ್ಟರ್ ಇದೆಯಲ್ವಾ, 4th ಚಾಪ್ಟರು, ಅದರ ರಿಲೇಟೆಡ್ ಆಗಿ 2 ಮಾರ್ಕ್ಸಿಂದ ಒಂದು ಕ್ವಶನ್ನು, 5 ಮಾರ್ಕ್ಸಿಂದ ಒಂದು ಕ್ವಶನ್ನು, 12 ಮಾರ್ಕ್ಸ್ಗೆ ಒಂದು ಕ್ವಶನ್. ಸೊ ಇದು ಓವರ್ ಆಲ್ ಪಿಕ್ಚರ್ ಆಗಿರುತ್ತೆ ನಿಮಗೆ, ಓವರ್ ಆಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು. ಸೊ 2 ಮಾರ್ಕ್ಸ್ಗೆ ಯಾವ್ದು ಬರುತ್ತೆ ಅಂತ ಅಂದರೆ ನಿಮಗೆ ಇಂಟ್ರೊಡಕ್ಷನ್, ಮೀನಿಂಗ್, ಕ್ಲಾಸಿಫಿಕೇಶನ್ ಆಫ್ ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್, ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ಜನರಲ್ ಇನ್ಶೂರೆನ್ಸ್ ಥಿಯರಿ. ಸೊ ನಿಮಗೆ ಬ್ರೀಫ್ಲಿ ಎಕ್ಸ್ಪ್ಲೈನ್, ಗಿವ್ ದ ಮೀನಿಂಗ್ ಆಫ್ ಲೈಫ್ ಇನ್ಶೂರೆನ್ಸ್, ಅಥವಾ ಮೆನ್ಷನ್ ದ ಕ್ಲಾಸಿಫಿಕೇಶನ್ ಆಫ್ ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್ ಅಂತ ಕೇಳಿದಾಗ ಲೈಫ್ ಇನ್ಶೂರೆನ್ಸು, ಜನರಲ್ ಇನ್ಶೂರೆನ್ಸು. ಸೊ ಈ ಥರ ಬರೆದಾಗ ಅದು ನಿಮಗೆ 2 ಮಾರ್ಕ್ಸ್ಗೆ ಆಗಿರುತ್ತೆ ಅಷ್ಟೇ. ನೆಕ್ಸ್ಟು ಪ್ರಾಬ್ಲಮ್ಸ್ ಆನ್ ಎನಿ ಫಸ್ಟ್ 4 ಶೆಡ್ಯೂಲ್ಸ್ ಇದೆ ಅಲ್ವಾ, ಐ ಹೋಪ್ ನಿಮ್ಮ ಕಾಲೇಜುಗಳಲ್ಲಿ ಮಾಡಿಸಿರ್ತಾರೆ ಅಂತ ಅನ್ಕೋತೀನಿ. ಸೊ ಅದು ಫಸ್ಟ್ 4 ಶೆಡ್ಯೂಲ್ಸ್ ಮೇಲೆ ಪ್ರಾಬ್ಲಮ್ಸ್ ಏನಾರ ಬಂದರೆ ಅದು 5 ಮಾರ್ಕ್ಸ್ಗೆ ಆಗಿರುತ್ತೆ. ಅದಾದಮೇಲೆ ಪ್ರಾಬ್ಲಮ್ಸ್ ಆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಬಿಸ್ನೆಸಸ್, ರೆವಿನ್ಯೂ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಶೆಡ್ಯೂಲ್ಸ್. ಸೊ ನಿಮಗೆ ಶೆಡ್ಯೂಲ್ಸ್ನೆಲ್ಲ ಸೇರಿಸಿ ಮಾಡಿಸ್ತಾರಲ್ವಾ, ಎಂಟೈರ್ ಶೆಡ್ಯೂಲ್ಸ್ ಫುಲ್ ಎಲ್ಲ ಬರುತ್ತಲ್ವಾ, ಅದು ಬಂತು ಅಂದರೆ ನಿಮಗೆ 12 ಮಾರ್ಕ್ಸ್ಗೆ ಬರುತ್ತೆ. ಓಕೆನಾ? ಸೊ ಇದು ಬಂದು ನಿಮಗೆ 4th ಚಾಪ್ಟರ್ ಓವರ್ ಆಲ್ ವೆಯ್ಟೇಜು. ಸೊ ನಿಮ್ಗೆ ಇಲ್ಲಿ ನೋಡೋದಾದರೆ ಟೋಟಲ್ಲು 4th ಚಾಪ್ಟರ್ ವೆಯ್ಟೇಜು 19 ಮಾರ್ಕ್ಸು. ನಿಮಗೆ ಇದನ್ನು ಕೂಡ 3rd ಚಾಪ್ಟರ್ ಕೂಡ 19 ಮಾರ್ಕ್ಸು. ಅದಾದ ಮೇಲೆ ಸೆಕೆಂಡ್ ಚಾಪ್ಟರು ಕೂಡ 19 ಮಾರ್ಕ್ಸ್ಗೆ ಆಗಿರುತ್ತೆ ವೆಯ್ಟೇಜ್. ಓಕೆನಾ? ಫಸ್ಟ್ ಚಾಪ್ಟರ್ ಮಾತ್ರ 9 ಮಾರ್ಕ್ಸ್ಗೆ ಆಗಿರುತ್ತೆ. ಸೊ ಇನ್ನು ಸೆಕೆಂಡ್ ಚಾಪ್ಟರು, 3rd ಚಾಪ್ಟರು ಮತ್ತು 4th ಚಾಪ್ಟರು, ಸೊ ಎಲ್ಲವೂ ಕೂಡ ನಿಮಗೆ 19 ಮಾರ್ಕ್ಸ್ಗೆ ವೆಯ್ಟೇಜ್ ಇರುತ್ತೆ. ಇದಾದ ಮೇಲೆ ಲಾಸ್ಟ್ ಚಾಪ್ಟರು. ಸೊ ಲಾಸ್ಟ್ ಚಾಪ್ಟರ್ನ ನೋಡಿ, ಸೊ ಇಲ್ಲಿದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಜನರಲ್ ಇನ್ಶೂರೆನ್ಸ್ ಕಂಪ್ನೀಸು. ಇದರಲ್ಲಿ ಏನು ಅಂತ ವೆಯ್ಟೇಜ್ ಇಲ್ಲ ಈ ಚಾಪ್ಟ್ರಲ್ಲಿ. ಸೊ ನಿಮ್ಗೇನು ಅಂತಂದರೆ 2 ಮಾರ್ಕ್ಸಿಂದ 2 ಕ್ವಶನ್ನು, 5 ಮಾರ್ಕ್ಸಿಂದು 1 ಕ್ವಶನ್ನು. ಸೊ ಇಷ್ಟೇ ಬರೋದು. ಸೊ ನಿಮಗೆ ಇಲ್ಲಿ ಕಾಂಪೊನೆಂಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಬಿಸ್ನೆಸ್, ರೆವಿನ್ಯೂ ಅಕೌಂಟ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಶೆಡ್ಯೂಲ್ಸ್, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಫಾರ್ ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಇನ್ಶೂರೆನ್ಸ್ ಕಂಪನೀಸು ಥಿಯರಿ ಅಷ್ಟೇ. ಓಕೆ, ಸೊ ಥಿಯರಿ ಮಾತ್ರ ಕೇಳ್ತಾನೆ ಅಷ್ಟೇ, ಬೇರೆ ಏನೂ ಇರೋದಿಲ್ಲ ಇದರಲ್ಲಿ. ಮತ್ತು ಪ್ರಾಬ್ಲಮ್ಸ್ ಆನ್ ರೆವಿನ್ಯೂ ಅಕೌಂಟ್ ಆಫ್ ಫೈರ್ ಆ್ಯಂಡ್ ಮರೈನ್ ಬಿಸ್ನೆಸ್ ಓನ್ಲಿ. ಸೊ ಇದು ಕೂಡ ಅಷ್ಟೇ ಥಿಯರಿ. ಇದು ಏನು ಸಿಂಪಲ್ ಪ್ರಾಬ್ಲಮ್ಸ್ ಇರುತ್ತೆ, ಥಿಯರಿ ಇಲ್ಲ. ಆಯಿತು, ಇದ್ರ ಬಗ್ಗೆ ಸಿಂಪಲ್ ಪ್ರಾಬ್ಲಮ್ಸ್ ಕೊಡ್ತಾನೆ. ಸೊ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ಸ್ ಏನು ಕೊಡೋದಿಲ್ಲ, ಸಿಂಪಲ್ ಪ್ರಾಬ್ಲಮ್ ಕೊಟ್ಟು ಮುಗಿಸ್ತಾನೆ. ಸೊ ದಟ್ ಈಸ್ ವೈ ಇದರಲ್ಲಿ ಏನು ಅಂತ ಅಂದರೆ ಓನ್ಲಿ ಫಾರ್ 5 ಮಾರ್ಕ್ಸಿಂದು 1 ಕ್ವಶನ್ ಮಾತ್ರನೇ. ಸೊ ಟೋಟಲ್ ಓವರ್ ಆಲ್ ವೆಯ್ಟೇಜು ನಿಮಗೆ 9 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರಲ್ಲಿ. ಇದಾದ ಮೇಲೆ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರಾಬ್ಲಮ್ಸ್ ಅಂದರೆ ಸೆಕ್ಷನ್ ಡಿ ಇದೆ ಅಲ್ವಾ. ಸೊ ಸೆಕ್ಷನ್ ಡಿಗೆ ರಿಲೇಟೆಡ್ ಆಗಿ ಇಲ್ಲಿದೆ ನೋಡಿ. ಓಕೆ, ಸೆಕ್ಷನ್ ಡಿ ಕ್ವಶನ್ಸ್ ಇಲ್ಲಿದೆ. ಸೊ ನಿಮಗೆ ಸೆಕ್ಷನ್ ಡಿನಲ್ಲಿ ಇದನ್ನು ಬಿಟ್ಟರೆ ಅವ್ನು ಬೇರೆ ಯಾವುದು ಕೊಡೋದೇ ಇಲ್ಲ. ನೋಡ್ಕೋಬೋದು ನೀವು. ಲಿಸ್ಟ್ ಎನಿ 6 ಕಂಪನೀಸ್ ವಿಚ್ ಹ್ಯಾವ್ ಎಕ್ಸಸೈಸ್ಡ್ ಬೈಬ್ಯಾಕ್ ಅಲಾಂಗ್ ವಿತ್ ದ ಟರ್ಮ್ಸ್ ಆಫ್ ಬೈಬ್ಯಾಕ್. ಸೊ ಲಿಸ್ಟ್ ಮಾಡಬೇಕು ಬೈಬ್ಯಾಕ್ ಆಫ್ ಕಂಪ್ನೀಸ್ ಯಾವ್ದು ಬೈಬ್ಯಾಕ್ ಆಫ್ ಶೇರ್ಸನ್ನು ಯಾವ್ದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಪ್ರಿಪೇರ್ ಎನ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ವಿತ್ ಇಮ್ಯಾಜಿನರಿ ಫಿಗರ್ಸ್. ಇನ್ವೆಸ್ಟ್ಮೆಂಟ್ ಅಕೌಂಟ್ನ ವಿತ್ ಇಮ್ಯಾಜಿನರಿ ಫಿಗರ್ಸು. ವಿತ್ ಇಮ್ಯಾಜಿನರಿ ಫಿಗರ್ಸ್ ಅಂತ ಬರೆದಾಗ ನೀವು XX ಅಂತ ಹಾಕಬಾರ್ದು. ಯಾವುದೇ ಕಾರಣಕ್ಕೂ XX ಅಂತ ಹಾಕಿದ್ರೆ ಅವರು ಫುಲ್ ಮಾರ್ಕ್ಸ್ ಕೊಡೋದಿಲ್ಲ. ಎಲ್ಲವೂ ಕೂಡ ಕರೆಕ್ಟಾಗಿದ್ದರೂ ಕೂಡ ಅವರು ಕೊಡೋದಿಲ್ಲ. ಸೊ ನೀವೇನು ಮಾಡಬೇಕು, ನಂಬರ್ಸನ್ನು ಬರೀಲೇಬೇಕು. ಅದಾದಮೇಲೆ ಪ್ರಿಪೇರ್ ಎ ಟೇಬಲ್ ಆಫ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ವಿತ್ ಇಮ್ಯಾಜಿನರಿ ಫಿಗರ್ಸ್. ಪ್ರಿಪೇರ್ ಎ ಶೆಡ್ಯೂಲ್ ಆಫ್ ಪ್ರೀಮಿಯಮ್ ವಿತ್ ಇಮ್ಯಾಜಿನರಿ ಫಿಗರ್ಸ್ ಇನ್ ರೆಸ್ಪೆಕ್ಟ್ ಆಫ್ ಲೈಫ್ ಇನ್ಶೂರೆನ್ಸ್ ಕಂಪನಿ. ಅದಾದಮೇಲೆ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಕ್ಲೇಮ್ಸ್ ವಿತ್ ಇಮ್ಯಾಜಿನರಿ ಫಿಗರ್ಸ್ ಆಫ್ ಜನರಲ್ ಇನ್ಶೂರೆನ್ಸ್ ಕಂಪನಿ. ಸೊ ಇದಿಷ್ಟು ಕೂಡ ನಿಮಗೆ ಸೆಕ್ಷನ್ ಡಿಗೆ ಬರುವಂಥ ಕ್ವಶನ್ಸ್ ಆಗಿರುತ್ತೆ. ಸೊ ಇದು ನಿಮಗೆ ಓವರ್ ಆಲ್ ಪಿಕ್ಚರು ನಿಮಗೆ ಕ್ವಶನ್ ಪೇಪರ್ ಬಗ್ಗೆ. ಇದಾದ ಮೇಲೆ
ಓವರ್ ಆಲ್ ಬ್ಲೂ ಪ್ರಿಂಟ್ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಸೊ ಯಾವ್ಯಾವ ಚಾಪ್ಟರ್ದು ಓವರ್ ಆಲ್ ವೇಟೇಜ್ ಯಾವ್ದು ಎಷ್ಟಿಷ್ಟಿದೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನೀವು ಇದನ್ನೊಂದ್ಸರಿ ನೋಡ್ಕೊಂಡಿದ್ದೀರಾ, ಹೇಳಿದ್ದೀನಿ ನಾನು ಈಗಲೇ. ಸೊ ಅದರದ್ದು ಬ್ಲೂ ಪ್ರಿಂಟು ಇಲ್ಲಿದೆ ನೋಡಿ. ಫಸ್ಟ್ ಚಾಪ್ಟರಿಂದ ಸೆಕ್ಷನ್ ಎಗೆ 2 ಕ್ವಶನ್ಸ್, ಸೆಕ್ಷನ್ ಬಿಗೆ 1 ಕ್ವಶನ್, ಚಾಪ್ಟರ್ 2 ಇಂದ ಸೆಕ್ಷನ್ ಎಗೆ 1, ಸೆಕ್ಷನ್ ಬಿಗೆ 1, ಸೆಕ್ಷನ್ ಸಿಗೆ 1. ಇದು ಕೂಡ ಅಷ್ಟೇ, ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ. ಚಾಪ್ಟರ್ 4 ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ. ಚಾಪ್ಟರ್ 5 ಮಾತ್ರ ಸೆಕ್ಷನ್ ಎಗೆ 2, ಸೆಕ್ಷನ್ ಬಿಗೆ 1. ಸೊ ನೀವು ಓವರ್ ಆಲ್ ವೇಟೇಜ್ನ ನೋಡೋದಾದ್ರೆ ಸೆಕೆಂಡ್ ಚಾಪ್ಟರು ಮತ್ತು ಥರ್ಡ್ ಚಾಪ್ಟರು ಮತ್ತು ಫೋರ್ತ್ ಚಾಪ್ಟರು ವೇಟೇಜ್ ತುಂಬ ಇದೆ. ಅದರಲ್ಲೂ ಎಸ್ಪೆಷಲಿ ಹೇಳಬೇಕು ಅಂತಂದರೆ ನಿಮಗೆ ಥರ್ಡ್ ಚಾಪ್ಟರು ಮತ್ತು ಫೋರ್ತ್ ಚಾಪ್ಟರ್ ವೇಟೇಜೇ ತುಂಬ ಬರೋದು. ಯಾಕಂದರೆ ಸೆಕ್ಷನ್ ಡಿ ಕ್ವಶನ್ಸು ಕೂಡ ಇದರಲ್ಲಿ ಬರೋದ್ರಿಂದ ನಿಮಗೆ ಓವರ್ ಆಲ್ +6 ಆಗ್ತಾ ಹೋಗುತ್ತೆ. ಓಕೆ, ಸೊ +6 ಅಂತಂದರೆ 25 ಮಾರ್ಕ್ಸ್, 25 ಮಾರ್ಕ್ಸ್. ಓಕೆ, ಸೊ 25 ಮಾರ್ಕ್ಸು 2 ಚಾಪ್ಟರಿಂದನೇ ಜಾಸ್ತಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಓವರ್ ಆಲ್ ಪಿಕ್ಚರ್ ಆಫ್ ಅಡ್ವಾನ್ಸ್ಡ್ ಅಕೌಂಟಿಂಗ್ ಸ್ಟೂಡೆಂಟ್ಸ್. ಸೊ ನಿಮಗೆ ಈಗ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದರೆ ಕಾಮೆಂಟಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ಸೊ ಯಾರ್ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ. ಮತ್ತು ನೆಕ್ಸ್ಟು ನಾನು ಯಾವ್ಯಾವ ಸಬ್ಜೆಕ್ಟ್ ಬಗ್ಗೆ ವೀಡಿಯೋಸ್ ಬೇಕು ನಿಮಗೆ ಅನ್ನೋದನ್ನು ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ನಾನು ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಮತ್ತು ನಮ್ಮ ಚಾನಲ್ನ ದಯವಿಟ್ಟು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸೊ ದಟ್ ಐ ವಿಲ್ ಅಂಡರ್ಸ್ಟ್ಯಾಂಡ್ ನಿಮಗೆ ಇದರಿಂದ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಬಿಟ್ಟು. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.